ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದ್ರುಪದನ ಪುರೋಹಿತನ ಜೊತೆ ಭೀಷ್ಮ ಮತ್ತೆ ಧೃತರಾಷ್ಟ್ರನ ಮಾತುಕತೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ದ್ರುಪದನ ಪುರೋಹಿತ ಧೃತರಾಷ್ಟ್ರನಲ್ಲಿಗೆ ಬಂದು ಅಲ್ಲಿ ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಎಲ್ಲ ಕೂತಿರ್ತಾರಲ್ಲ, ಅಲ್ಲಿ ಬಂದು ದ್ರುಪದನ ಒಂದು ಮೆಸೇಜ್ ಏನಿತ್ತು ಅದನ್ನ ತಗೊಂಡು ಬಂದು ಇಲ್ಲಿ ಹೇಳ್ತಾನೆ. ಅಂದರೆ ನೀವು ಹಿರಿಯರೆಲ್ಲ ನಿಮಗೆ ಗೊತ್ತಿರೋರಲ್ವಾ, ನೀವು ಯಾವುದು ಸರಿ ಯಾವುದು ತಪ್ಪು ಯಾವುದು ಧರ್ಮ ಅಂತ ತಿಳ್ಕೊಂಡಿರುವಂಥವ್ರು. ಸೊ ಅದಕ್ಕೆ ನೀವು ಈ ವಿಷಯವನ್ನು ದುರ್ಯೋಧನನಿಗೆ ಚೆನ್ನಾಗಿ ತಿಳಿ ಹೇಳಿ. ಪಾಂಡವರು ಶಕ್ತಿಶಾಲಿಗಳೇನೆ, ಅವರೇನು ಬಲಹೀನರಲ್ಲ, ಅವರು ಕೂಡ ಶಕ್ತಿಶಾಲಿಗಳೇ. ಆದರೆ ಅವರು ಈಗಲೂ ಕೂಡ ಕೌರವರನ್ನು ಕ್ಷಮಿಸಿ ತಮ್ಮ ಪಾಲೇನಿದೆಯೋ ಅಷ್ಟನ್ನು ಮಾತ್ರ ತಗೊಂಡು ಸುಮ್ಮನೆ ಇರೋದಕ್ಕೆ ರೆಡಿಯಾಗಿದ್ದಾರೆ. ಅವರಿಗೆ ಯುದ್ಧ ಆಗಬೇಕು ಅನ್ನೋದು ಅವ್ರ ಮನಸ್ಸಲ್ಲಿಲ್ಲ. ಯಾಕಂದರೆ ಯುದ್ಧ ಆದರೆ ಎಷ್ಟೋ ಜನ ಸತ್ತು ಹೋಗ್ತಾರೆ, ಎಲ್ಲ ನಾಶ ಆಗುತ್ತೆ, ಅದು ಅವ್ರಿಗಿಷ್ಟ ಇಲ್ಲ. ಆದರೆ ಈಗ ಅವ್ರ ಹತ್ರ 7 ಅಕ್ಷೋಹಿಣಿ ಸೈನ್ಯ ಇದೆ, ಅವರೆಲ್ಲರೂ ಕೂಡ ಯುದ್ಧ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಆದರೆ ಅವರು ಯುದ್ಧ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ, ಈಗಲೂ ಕೂಡ ರಾಜಿ ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ದಾರೆ. ಸೊ ಈಗ ಅವ್ರಿಗೇನು ಪಾಲು ಬರಬೇಕೋ ಅದನ್ನು ಕೊಟ್ಬಿಟ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ ದುರ್ಯೋಧನನಿಗೆ ಬುದ್ಧಿವಾದ ಹೇಳಿ ಅಂತಂದ್ಬಿಟ್ಟು ಹೇಳ್ತಾರೆ. ಈ ವಿಷಯ ದ್ರುಪದ ಇಲ್ಲಿವರೆಗೂ ತಿಳಿಸೋದಕ್ಕೆ ಹೇಳಿದ್ದಾನೆ ಅಂತಂದ್ಬಿಟ್ಟು ಆ ಪುರೋಹಿತ ಹೇಳ್ತಾನೆ. ಪುರೋಹಿತನ ಮಾತನ್ನು ಕೇಳಿ ಮಹಾ ಬುದ್ಧಿವಂತರಾದಂಥ ಭೀಷ್ಮರು ಅವನನ್ನು ಪ್ರಶಂಸಿಸ್ತಾರೆ. ಮತ್ತು ಈ ರೀತಿ ಹೇಳ್ತಾರೆ, ಬ್ರಾಹ್ಮಣರೇ, ಬಹಳ ಸೌಭಾಗ್ಯದ ವಿಷಯ. ಪಾಂಡವರೆಲ್ಲರೂ ಕೂಡ ಭಗವಂತ ಶ್ರೀಕೃಷ್ಣನ ಜೊತೆ ಕುಶಲಪೂರ್ವಕರಾಗ್ತಾರೆ. ಇದನ್ನು ಕೇಳಿ ಬಹಳ ಸಂತೋಷ ಆಯಿತು. ಅವರಿಗೆ ರಾಜರ ಸಹಾಯ ಸಿಕ್ಕಿದೆ. ಜೊತೆಯಲ್ಲಿ ಇದು ಕೂಡ ಆನಂದದ ವಿಷಯ. ಏನು ಅಂತಂದರೆ ಅವರು ಧರ್ಮದಲ್ಲೇ ತತ್ಪರರಾಗಿದ್ದಾರೆ. ನೋಡಿ, ಎಷ್ಟೇ ಕಷ್ಟ ಬಂದರೂ ಕೂಡ ಧರ್ಮವನ್ನು ಬಿಟ್ಟು ಅವರು ಕೆಲಸಗಳನ್ನು ಮಾಡಲಿಲ್ಲ. ಧರ್ಮದಲ್ಲಿ ಇದ್ಕೊಂಡೇ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರು ಖುಷಿಯಾಗಿ ಹೇಳ್ಕೊಳ್ತಾರೆ. ಮತ್ತು 5 ಜನ ಸೋದರರಾದಂಥ ಪಾಂಡವರು ಯುದ್ಧದ ವಿಚಾರವನ್ನು ತಿಳಿಸಿ ತಮ್ಮ ಬಂಧುಗಳ ಜೊತೆ ಸಂಧಿ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರಲ್ಲ, ಇದಂತೂ ಇನ್ನೂ ಆನಂದದ ವಿಷಯ. ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ರು ಕೂಡ, ಅಷ್ಟೆಲ್ಲ ಅನುಭವಿಸಿದ್ರು ಕೂಡ ಅವರು ಈಗಲೂ ರಾಜಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಲ್ಲ, ಇದು ನಿಜವಾಗ್ಲೂ ಸಂತೋಷದ ವಿಷಯ. ವಾಸ್ತವದಲ್ಲಿ ಕಿರೀಟಧಾರಿಯಾದಂಥ ಅರ್ಜುನ ತುಂಬ ಶಕ್ತಿವಂತ, ಅಸ್ತ್ರವಿದ್ಯೆಯಲ್ಲಿ ಅವನು ನಿಪುಣ ಮತ್ತು ಮಹಾರಥಿ. ಯುದ್ಧದಲ್ಲಿ ಅವನನ್ನು ಎದುರಿಸುವಂಥವ್ರು ಯಾರು ತಾನೇ ಇದ್ದಾರೆ? ಸಾಕ್ಷಾತ್ ಇಂದ್ರನಲ್ಲೂ ಕೂಡ ಅಷ್ಟೊಂದು ಶಕ್ತಿ ಇಲ್ಲ. ಹೀಗಿದ್ದ ಮೇಲೆ ಧನುರ್ಧಾರಿಗಳ ಮಾತೇನು? ನನಗೆ ವಿಶ್ವಾಸ ಇದೆ, ಅವನು 3 ಲೋಕಗಳಲ್ಲೂ ಕೂಡ ಒಬ್ಬನೇ ಒಬ್ಬ ಏಕಮಾತ್ರ ಸಮರ್ಥ ವೀರನಾಗಿದ್ದಾನೆ ಅಂತಂದ್ಬಿಟ್ಟು ಭೀಷ್ಮರು ಹೇಳ್ತಾರೆ. ಯಾವಾಗ ಭೀಷ್ಮರು ಈ ರೀತಿ ಹೇಳ್ತಾ ಇದ್ರೋ ಆಗ ಕರ್ಣ ಕೋಪದಿಂದ ಹೋಗ್ತಾನೆ. ಮತ್ತೆ ದ್ರಷ್ಟತೆಯಿಂದ, ಅಂದರೆ ತುಂಬ ಅಹಂಕಾರದಿಂದ ಅವರ ಮಾತನ್ನ ಮಧ್ಯದಲ್ಲೇ ನಿಲ್ಲಿಸಿ ಅವನು ಹೇಳೋದಕ್ಕೆ ಶುರು ಮಾಡ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಬ್ರಾಹ್ಮಣರೇ, ಅರ್ಜುನನ ಪರಾಕ್ರಮದ ಮಾತು ಯಾರಿಂದಲೂ ಕೂಡ ಮುಚ್ಚಿಡಲ್ಪಟ್ಟಿಲ್ಲ. ಮತ್ತೆ ಮತ್ತೆ ಅದನ್ನು ಹೇಳೋದ್ರಿಂದ ಲಾಭ ಏನಿದೆ? ಮೊದಲಿನ ಮಾತು ಏನಪ್ಪ ಅಂತಂದರೆ, ಶಕುನಿ ದುರ್ಯೋಧನನಿಗೋಸ್ಕರ ದ್ಯೂತದಲ್ಲಿ ಯುಧಿಷ್ಠಿರನನ್ನು ಸೋಲಿಸ್ದ. ಆ ಸಮಯದಲ್ಲಿ ಅವರು ಒಂದು ಷರತ್ತಿಗೆ ಒಪ್ಕೊಂಡು ಅವರು ಕಾಡಿಗೆ ಹೋಗಿದ್ರು. ಆ ಷರತ್ತನ್ನು ಪೂರ್ಣಗೊಳಿಸದೇನೆ ಅವರು ಮತ್ಸ್ಯ ಮತ್ತು ಪಾಂಚಾಲ ದೇಶದವರ ಭರವಸೆಯಿಂದ ಮೂರ್ಖರ ಹಾಗೆ ಪಿತೃಗಳ ಸಂಪತ್ತನ್ನು ತಗೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರಲ್ಲ. ಆದರೆ ದುರ್ಯೋಧನ ಅವರ ಭಯದಿಂದ ರಾಜ್ಯದ ಕಾಲು ಭಾಗವನ್ನು ಕೂಡ ಕೊಡೋದಿಲ್ಲ. ಅವರೇನಾದರೂ ತಮ್ಮ ತಾತ ಮುತ್ತಾತಂದಿರ ರಾಜ್ಯವನ್ನು ತಗೊಳ್ಬೇಕು ಅಂತೇನಾದರೂ ಅವ್ರಿಗೆ ಇಷ್ಟ ಇದ್ದರೆ, ಅಥವಾ ರಾಜ್ಯವನ್ನು ತಗೊಳ್ಬೇಕು ಅಂತ ಬಯಸಿದ್ದೇ ಆದರೆ ಪ್ರತಿಜ್ಞೆಯ ಅನುಸಾರ ನಿಯಮಿತ ಸಮಯದ ತನಕ, ಅಂದರೆ ಅವರಿಗಿರುವಂಥ ಒಂದು ಸಮಯ ಕೊಟ್ಟಿದ್ವಲ್ಲ, ಅಲ್ಲಿವರೆಗೂ ಅವರು ಮತ್ತೆ ವನಕ್ಕೆ ಹೋಗಿ ಇರಲಿ. ಅಕಸ್ಮಾತ್ ಧರ್ಮವನ್ನು ಬಿಟ್ಟು ಹೋರಾಡಲೇಬೇಕು ನಾವು ಅಂತಿದ್ರೆ ಈ ಕೌರವ ವೀರರ ಹತ್ರ ಬಂದಾಗ ಅವರು ನನ್ನ ವಚನಗಳನ್ನು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಅಂದರೆ ಇಲ್ಲಿ ಅವರು ಸಮಯಕ್ಕೆ ಮುಂಚೆನೇ ಬಂದ್ಬಿಟ್ಟಿದ್ದಾರೆ, ಅವರ ಅಜ್ಞಾತವಾಸ ಮುಗಿಸಿಲ್ಲ, ಕಂಪ್ಲೀಟ್ ಮಾಡಿಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು. ಅಕಸ್ಮಾತ್ ಅವರೇನಾದರೂ ಧರ್ಮವನ್ನು ತಿಳ್ಕೊಂಡಿದ್ರೆ ಅವ್ರು ಮತ್ತೆ ವಾಪಸ್ ಕಾಡಿಗೆ ಹೋಗಬೇಕು. ಅವರೇನಾದರೂ ಅಧರ್ಮದ ದಾರಿಯಲ್ಲಿ ನಡಿಬೇಕು ಅಂತಿದ್ರೆ ಅವರು
ಹೋರಾಡ್ಲಿ, ಬಂದು ಯುದ್ಧ ಮಾಡಲಿ ಅಂತಂದ್ಬಿಟ್ಟು ಹೇಳ್ತಾರೆ. ಅಕಸ್ಮಾತ್ ಏನಾದರೂ ಅವರು ಕೌರವ ವೀರರ ಹತ್ರ ಬಂದಾಗ ಅವರು ನಾನೇನು ಹೇಳಿದ್ನೋ ಆ ಮಾತುಗಳನ್ನು ನೆನ್ಪಿಟ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ರಾಧಾಪುತ್ರನೇ, ಮುಖದಿಂದ ಹೇಳುವಂಥ ಅವಶ್ಯಕತೆ ಏನಿದೆ, ಒಂದು ಸರಿ ಅರ್ಜುನನ ಆ ಪರಾಕ್ರಮವನ್ನು ನೆನಪಿಸ್ಕೋ. ವಿರಾಟ ನಗರದ ಒಂದು ಸಂಗ್ರಾಮಕ್ಕೆ ಹೋಗಿದ್ವಲ್ಲ, ಅಲ್ಲಿ ಅವನು ಒಬ್ಬನೇ 6 ಮಹಾರಥಿಗಳನ್ನು ಗೆದ್ದಿದ್ದ. ನಿನ್ನ ಪರಾಕ್ರಮವಂತೂ ಆ ಸಮಯದಲ್ಲಿ ನಾವು ಕೂಡ ನೋಡಿದ್ವಿ. ಅನೇಕ ಸಾರಿ ಅವನ ಮುಂದೆ ಹೋಗಿ ನೀನು ಪರಾಸ್ತನಾಗಬೇಕಾಯಿತು. ನಾವೇನಾದರೂ ಆ ಬ್ರಾಹ್ಮಣ ಹೇಳಿದ ರೀತಿ ಕೆಲಸ ಮಾಡದಿದ್ದರೆ ಅವಶ್ಯಕವಾಗಿ ಯುದ್ಧದಲ್ಲಿ ಪಾಂಡವರ ಕೈಯಲ್ಲಿ ಸತ್ತು ನಾವು ಹೊಗೆ ಹಾಕಿಸ್ಕೊಳ್ಬೇಕಾಗತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಈಗ ಇದಕ್ಕೆ ಮುಂಚಿನ ಅಧ್ಯಾಯಗಳಲ್ಲಿ ನಾವು ತಿಳ್ಕೊಂಡಿದ್ವಲ್ವಾ, ವಿರಾಟನ ಮೇಲೆ ಅವರು ಯುದ್ಧಕ್ಕೆ ಹೋದಾಗ ಅರ್ಜುನನ ಮುಂದಿಂದ ಅವರು ಯುದ್ಧ ಭೂಮಿಯನ್ನು ಬಿಟ್ಟು ಓಡೋಗಿರ್ತಾನೆ ಕರ್ಣ ಕೂಡ. ಅದನ್ನು ನೆನಪಿಸ್ತಾ ಇಲ್ಲಿ ಭೀಷ್ಮರು ಹೇಳ್ತಾ ಇದ್ದಾರೆ. ಭೀಷ್ಮರ ಈ ಮಾತನ್ನು ಕೇಳಿ ಧೃತರಾಷ್ಟ್ರ ಅವರನ್ನು ಸನ್ಮಾನಿಸ್ತಾನೆ ಮತ್ತು ಅವರನ್ನು ಪ್ರಸನ್ನಗೊಳಿಸ್ತಾ ಕರ್ಣನನ್ನು ಬೈತಾ ಹೇಳ್ತಾನೆ, ಭೀಷ್ಮರು ಏನು ಹೇಳಿದಾರೋ ಅದರಲ್ಲಿ ನಮ್ಮ ಮತ್ತು ಪಾಂಡವರ ಹಿತ ಇದೆ, ಇದರಿಂದನೇ ಜಗತ್ತಿಗೂ ಕೂಡ ಕಲ್ಯಾಣವಾಗುತ್ತೆ. ಬ್ರಾಹ್ಮಣ ದೇವತೆಯೇ, ನಾನು ಎಲ್ಲರ ಜೊತೆ ಮಾತಾಡಿ ಸಂಜಯನನ್ನು ಪಾಂಡವರ ಹತ್ರ ಕಳಿಸ್ತೇನೆ, ಈಗ ನೀವು ಬೇಗ ಹೊರಡಿ ಅಂತಂದ್ಬಿಟ್ಟು ಧೃತರಾಷ್ಟ್ರ ಪುರೋಹಿತರಿಗೆ ಸತ್ಕಾರ ಮಾಡಿ ಅವರನ್ನು ಪಾಂಡವರ ಹತ್ರ ಕಳಿಸ್ಬಿಡ್ತಾನೆ. ಅಂದರೆ ಅವರು ಬಂದಂಥ ಮೆಸೆಂಜರ್ ಅಲ್ವಾ ಅವರು. ಸೊ ನಿಮ್ಮ ಒಂದು ವಿಷಯ ಏನಿದೆಯೋ ನಮಗೆ ಗೊತ್ತಾಯಿತು, ನಮಗೆ ಸ್ವಲ್ಪ ಟೈಮ್ ಬೇಕು, ಎಲ್ಲರ ಜೊತೆ ನಾನು ಕೂತ್ಕೊಂಡು ಮಾತಾಡಿ ಸಂಜಯನನ್ನು ನಾನು ಪಾಂಡವರ ಹತ್ರಕ್ಕೆ ಕಳಿಸ್ತೀನಿ ಅಂತಂದ್ಬಿಟ್ಟು ನೀವು ಇನ್ನು ಇಲ್ಲಿಂದ ಹೊರಡಿ, ಅದು ಸ್ವಲ್ಪ ಸಮಯ ತಗೊಳುತ್ತೆ, ಅದಕ್ಕೆ ನಾನೇ ಆ ವಿಷಯವನ್ನು ತಿಳಿಸ್ತೀನಿ ಪಾಂಡವರಿಗೆ ಅಂತಂದ್ಬಿಟ್ಟು ಅಲ್ಲಿಗೆ ಹೋಗಿ ಹೇಳಿ ಅಂತಂದ್ಬಿಟ್ಟು ಆ ಪುರೋಹಿತರಿಗೆ ಗೌರವ ಕೊಟ್ಟು ಸತ್ಕಾರ ಮಾಡಿ ಅವರನ್ನು ಪಾಂಡವರ ಹತ್ರಕ್ಕೆ ಕಳಿಸ್ಬಿಡ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.